ಕಷ್ಟ ಅಂತ ಭವಿಷ್ಯ ಕೇಳೋ ಮುನ್ನ ಹುಷಾರ್. ದುಷ್ಟ ಶಕ್ತಿ ಅಂತಾರೆ, ಆ ಪೂಜೆ ಈ ಪೂಜೆ ಅಂತಾರೆ. ನಂಬಿ ಹೋದ್ರೆ ಕೋಟಿ ಕೋಟಿ ಪಂಗನಾಮ ಹಾಕಿಸ್ಕೊಳ್ಳೋದು ಗ್ಯಾರಂಟಿ. ಕಷ್ಟ ಅಂತ ಭವಿಷ್ಯ ಕೇಳೋಕ್ ಹೋಗೋರು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ದುಷ್ಟ ಶಕ್ತಿ ಅಂತ ಹೇಳ್ತಾರೆ, ಆ ಪೂಜೆ ಈ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಾರೆ. ನಂಬಿ ಹೋದ್ರೆ ಕೋಟಿ ಕೋಟಿ ಪಂಗನಾಮ ಹಾಕಿಬಿಡ್ತಾರೆ. ಬಾಬಾ ಮುಂದೆ ಕಣ್ಣೀರು ಹಾಕಿದ ಮಹಿಳೆಗೆ ಆಗಿದ್ದೇನು? ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ನಕಲಿ ಬಾಬಾನ ಅಸಲಿ ಮುಖವಾಡ. ಯಾರು ಈ ಬಾಬಾ? ಏನ್ ಮಾಡ್ದ ಹಾಗಾದ್ರೆ? ಇದು ಬೆಂಗಳೂರಿನ ನಕಲಿ ಬಾಬಾನ ಅಸಲಿ ಕಹಾನಿ. ದುಷ್ಟ ಶಕ್ತಿ ನಿವಾರಿಸುವ ನೆಪದಲ್ಲಿ ಕೋಟಿ ಕೋಟಿ ದೋಖಾ ಮಾಡಿದ್ದಾನೆ. ಇದು ಬೆಂಗಳೂರಿನ ನಕಲಿ ಬಾಬಾನ ಅಸಲಿ ಕಹಾನಿ. ದುಷ್ಟ ಶಕ್ತಿ ನಿವಾರಿಸುವ ನೆಪದಲ್ಲಿ ಕೋಟಿ ಕೋಟಿ ದೋಖಾ ಮಾಡಿರೋದು. ಪೂಜೆ ಹೆಸರಿನಲ್ಲಿ ಆಂಧ್ರದ ಮಹಿಳೆಗೆ 2.5 ಕೋಟಿ ರೂಪಾಯಿ ವಂಚನೆಯನ್ನ ಮಾಡಿದ್ದಾರೆ. ಮನೆ ಮಾರಿ ವಂಚಕರಿಗೆ ಹಣ ನೀಡಿದ್ದ ಆಂಧ್ರ ಮೂಲದ ಮಹಿಳೆ ದುಷ್ಟ ಶಕ್ತಿ ನಿವಾರಿಸುವ ನೆಪದಲ್ಲಿ ಹಣ ಪಡೆದು ವಂಚಕರು ಎಸ್ಕೇಪ್ ಆಗಿದ್ದಾರೆ. 2.5 ಕೋಟಿ ಕೊಟ್ಟರೆ 10 ಕೋಟಿ ಕೊಡುವುದಾಗಿ ನಂಬಿಸಿ ಮೋಸ ಮಾಡಿರೋದಿಲ್ಲ. ಮನೆ ಮೇಲೆ ಸಾಲ ಪಡೆಯೋದಕ್ಕೆ ಪರಿಚಿತರಾಗಿದ್ದ ಮಧ್ಯವರ್ತಿಗಳು ನಕಲಿ ಬಾಬಾ, ಅಫ್ಸರ್ ಪಾಷಾ, ಮಧ್ಯವರ್ತಿ ಶಂಕರ್, ಭರತ್ ವಂಚನೆಯನ್ನ ಮಾಡಿದ್ದಾರೆ. ಚಾಮರಾಜಪೇಟೆ ನಿವಾಸಿ ಕುಮ್ಮದ ಎಂಬಾಕಿಗೆ ವಂಚಿಸಿದ್ದಾರೆ ಮೂವರು. ಸದ್ಯ ಮೂವರ ವಿರುದ್ಧ ಸಿಸಿಬಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇಲ್ಲಿ ನೋಡಿ ಯಾವ ವೇಷದಲ್ಲಿರ್ತಾರೆ ಇವರೆಲ್ಲ ಅನ್ನೋದಕ್ಕೆ ಉದಾಹರಣೆ ಇದು. ಅವರ ಫೋಟೋಗಳನ್ನ ನಿಮಗೆ ತೋರಿಸ್ತಾ ಇದೀವಿ ನಾವು. ನಕಲಿ ಬಾಬಾ ಜೊತೆಗೆ ಮಧ್ಯವರ್ತಿ ಇವರೆಲ್ಲ ಸೇರಿ ಒಬ್ಬ ಮಹಿಳೆಗೆ 2.5 ಕೋಟಿ ಪಂಗನಾಮ ಹಾಕಿದ್ದಾರೆ. ಅದು ಹೆಂಗೆ ಈ ಕಾಲದಲ್ಲೂ ಕೂಡ ಇಂಥವ್ರನ್ನ ನಂಬ್ತಾರೋ, ಅದು ಹೆಂಗೆ ದುಡ್ಡನ್ನು ಬಿಚ್ಚುತ್ತಾರೋ, ಅದು ಹೆಂಗೆ ಕೊಡ್ತಾರೋ ಇವರಿಗೆ ವಿಚಿತ್ರ. ಪ್ರತಿನಿತ್ಯ ಇಂಥ ಒಂದಲ್ಲ ಒಂದು ಪ್ರಕರಣಗಳು ಬರ್ತಾನೆ ಇರ್ತವೆ ಅಲ್ಲ. ನಿಮಗೆ ಕಷ್ಟ ಇದೆ, ಎಲ್ಲ ಇದೆ, ಓಕೆ, ಬಟ್ ಹೋಗಿ ಇಂಥವ್ರ ಹತ್ರ ಸಿಕ್ಕಾಕೊಂಡು ಅವ್ರು ಕೇಳಿದಷ್ಟೆಲ್ಲ ಹಣ ಕೊಡ್ತೀರಾ ಅಂತ ಅಂದರೆ ನೀವು ಎಷ್ಟು ಬುದ್ಧಿವಂತರು. ಪೂಜೆ ಮಾಡ್ತೀವಿ, ನಿನ್ನ ಕಷ್ಟ ಎಲ್ಲ ನಿವಾರಿಸಿಬಿಡ್ತೀವಿ ಅಂತ ಹೇಳಿದ್ನಂತೆ ಈತ ನಕಲಿ ಬಾಬಾ. ಅಫ್ಸರ್ ಈತನ ಹೆಸರು, ಅಫ್ಸರ್ ಪಾಷಾ ಅಂತೆ. 2.5 ಕೋಟಿ ರೂಪಾಯಿ ಹಂತವಾಗಿ ತೆಗೆದುಕೊಂಡಿದ್ದಾನೆ ಆ ಮಹಿಳೆ ಹತ್ರ. ಆ ಮಹಿಳೆ ನೋಡಿ ಮನೆ ಮಾರಿದಾರಂತೆ, ಮನೆ ಮಾರಿ ಹಣ ನೀಡಿದಾರಂತೆ. ಆಂಧ್ರ ಮೂಲದವರು ಆ ಮಹಿಳೆ. ದುಷ್ಟಶಕ್ತಿ ನಿವಾರಿಸುವ ನೆಪದಲ್ಲಿ ವಂಚಕರು ಈಕೆಯನ್ನು ಬಲಿಕಾಬಕರ ಮಾಡಿದ್ದಾರೆ. 2.5 ಕೋಟಿ ಕೊಟ್ಟರೆ 10 ಕೋಟಿ ಕೊಡೋದಾಗಿ ನಂಬಿಸಿ ಮೋಸ ಮಾಡಿರೋದು. ಅಲ್ಲ, 2.5 ಕೋಟಿ ಕೊಟ್ಟರೆ 10 ಕೋಟಿ ಹೆಂಗೆ ಕೊಡ್ತಾರೆ ಇವರು? ನನಗೆ ಯಾಕೆ ಕೊಡ್ತಾರೆ? ಅದರ ಬಗ್ಗೆ ಆದರೂ ಈ ಮಹಿಳೆಗೆ ಪ್ರಶ್ನೆ ಬೇಡವಾ? ಯಾಕೆ ಕೊಡ್ತಾರೆ ನನಗೆ 10 ಕೋಟಿ ರೂಪಾಯಿನ? 2.5 ಕೋಟಿ ರೂಪಾಯಿ ನಾನು ಕೊಟ್ಟರೆ? ಸೊ ಅದ್ರ ಬಗ್ಗೆನೂ ಯೋಚನೆ ಮಾಡಲಿಲ್ವಾ? ಜೊತೆಗೆ ಈ ಮಹಿಳೆಗೆ ಹಿಂದೆ ಮುಂದೆ ಯಾರೂ ಇಲ್ವಾ ಅಂತ? ಆ ಮಕ್ಕಳು, ಗಂಡ, ಸಂಸಾರ, ತಂದೆ ತಾಯಿ ಯಾರಾದರೂ ನೋಡಿ ಈ ರೀತಿಯಾಗಿ ಮೋಸ ಮಾಡಿದ್ದಾರೆ. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ, ಅದರಲ್ಲಿ ಏನು ಅನುಮಾನನೇ ಇಲ್ಲ. ಮನೆ ಮೇಲೆ ಸಾಲ ಪಡೆಯೋದಕ್ಕೆ ಮಧ್ಯವರ್ತಿಗಳು ಪರಿಚಿತರಾಗಿದ್ದರಂತೆ. ನಕಲಿ ಬಾಬಾ, ಅಫ್ಸರ್ ಪಾಷಾ, ಮಧ್ಯವರ್ತಿ ಶಂಕರ್, ಭರತ್ ಇವರೆಲ್ಲ ಒಂದೇ ಗ್ಯಾಂಗ್ನವರು. ಆ ಮಹಿಳೆಗೆ ಪ್ಲ್ಯಾನ್ ಮಾಡಿನೇ ಮೋಸ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅಜಯ್, ಇದೆಲ್ಲ ಯಾವಾಗ ನಡೆದಿರೋದು? ಆ ಮಹಿಳೆ ಯಾರು? ಇವರೆಲ್ಲ ಎಲ್ಲಿದ್ದಾರೆ ಈಗ? ಯಾವ ರೀತಿಯಾಗಿ ಮೋಸ ಆಯ್ತು? ಇದೆಲ್ಲ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ರಾಮ್, ಅಂದ್ರೆ ಮೋಸ ಹೋಗುವಂತ ಜನರು ಎಲ್ಲಿವರೆಗೂ ಇರ್ತಾರೋ, ಈ ರೀತಿಯಾಗಿ ಮೋಸ ಮಾಡೋ ಜನರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪೂಜೆ ಮಾಡಿಸುವಂತ ನೆಪದಲ್ಲಿ, ಅಂದ್ರೆ ಅವರ ಒಬ್ಬರ ಮಹಿಳೆ ಏನಿರ್ತಾರೆ, ಅವರ ಮಗಂಗೆ ಆಕ್ಸಿಡೆಂಟ್ ಆಗಿರುತ್ತೆ. ಆ ನಂತರ ಸಾಕಷ್ಟು ಕಷ್ಟ ಇರುತ್ತೆ. ಆಗ ಅವರು ಒಂದು ಪೂಜೆ ಮಾಡ್ಸೋಣ ಅಂತ ಹೇಳಿ ಹೀಗೆ
ಹುಡುಕ್ತಿದ್ದಂತ ಸಂದರ್ಭದಲ್ಲೂ ಕೂಡ ಒಬ್ಬ ಆರೋಪಿಯ ಏನೋ ನಂಬರ್ ಸಿಗತ್ತೆ. ಆತನನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಆತ ಕೂಡ ನಾನು ನಿಮಗೆ ಪೂಜೆಯನ್ನ ಮಾಡಿಸ್ಕೊಡ್ತೀನಿ, ಅದಕ್ಕೆ ಏನು 8 ರಿಂದ 10 ಲಕ್ಷ ಹಣ ಆಗತ್ತೆ ಅಂತಾನು ಕೂಡ ಹೇಳ್ತಾರೆ. ಆನಂತರ ಹಣ ಇಲ್ಲ ಅಂದಿದ್ದಕ್ಕೆ ನೀವು ಮುಂದೆ ಇನ್ನೂ ಮನೆಗಳನ್ನ ತಗೋಬಹುದು, ಹೀಗಾಗಿ ಇರುವಂತ ಮನೆಯನ್ನ ಮಾರಿ ಅನ್ನೋ ಒಂದು ಮಾತನ್ನು ಕೂಡ ಆತ ಹೇಳಿರ್ತಾನೆ. ಆತನನ್ನ ನಮ್ದಂತ ಈ ಫ್ಯಾಮಿಲಿ ಏನಿದೆ ಆ ಒಂದು ಮನೆಯನ್ನು ಕೂಡ ಇರುವಂತ ಮನೆಯನ್ನು ಕೂಡ ಕೋಟ್ಯಾಂತರ ರೂಪಾಯಿಗೆ ಮಾರಿ ಅಂತ ಆ ಹಣವನ್ನು ಕೂಡ ಅವ್ರಿಗೆ ಕೊಟ್ಟಿರ್ತಾರೆ. ಆನಂತರ ಆತ ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ, ನನಗೊಂದು 2.5 ಕೋಟಿ ಕೊಡಿ, ನಾನು ಇಷ್ಟು ದಿನದಲ್ಲಿ ನಿಮಗೆ 10 ಕೋಟಿಯಷ್ಟು ಹಣವನ್ನು ಕೂಡ ಕೊಡ್ತೀನಿ ಅಂತಾನು ಕೂಡ ನಂಬಿಸಿರ್ತಾನೆ. ಅದನ್ನು ಕೂಡ ನಮ್ದಂತಹವರು ಕೂಡ ಆತನಿಗೆ ಕೂಡ ಹಣವನ್ನು ಕೂಡ ಕೊಡ್ತಾರೆ. ಆ ನಂತರ ದಿನದಿಂದ ದಿನಕ್ಕೆ ಆತನ ವರ್ತನೆ ಬಗ್ಗೆ ಇವ್ರಿಗೂ ಕೂಡ ಅನುಮಾನ ಬರುತ್ತೆ. ಆಗ ವಿಚಾರಿಸಿದಂತ ಸಂದರ್ಭದಲ್ಲಿ ಈತ ಒಬ್ಬ ಬೋಗಸ್ ಸ್ವಾಮೀಜಿ ಅನ್ನೋದು ಕೂಡ ಗೊತ್ತಾಗತ್ತೆ. ತಕ್ಷಣ ಪೊಲೀಸ್ ಠಾಣೆಗೂ ಕೂಡ ಈಗಾಗಲೇ ದೂರನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಚಾಮರಾಜಪೇಟೆ ಪೊಲೀಸ್ ಅವರು ಕೂಡ ಈಗಾಗಲೇ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಈಗ ಆತನನ್ನು ಕೂಡ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ರಾಮ್.